ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಇವತ್ತಿನ ಈ ವಿಡಿಯೋದಲ್ಲಿ ಶ್ರೀ ಮಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ತಿಳಿಯೋಣ. ಶ್ರೀ ಮಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನವು ಗುರುವೈಗುಡೆಂ ಗ್ರಾಮದಲ್ಲಿದ್ದು, ಇದು ಭಾರತದ ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಗೆ ಸೇರಿದ ಜಂಗಾರೆಡ್ಡಿ ಗೂಡೆಂ ತಹಶೀಲ್ ಅಡಿಯಲ್ಲಿ ಬರುತ್ತೆ. ಇದು ಉಪಜಿಲ್ಲಾ ಕೇಂದ್ರ ಜಂಗಾರೆಡ್ಡಿ ಗೂಡೆಂನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಮತ್ತು ಜಿಲ್ಲಾ ಕೇಂದ್ರ ಏಳೂರಿನಿಂದ ಸುಮಾರು 51 ಕಿಲೋಮೀಟರ್ ದೂರದಲ್ಲಿದೆ. ಇದು ಎರ್ರಾ ಕಾಳುವ ನದಿಯ ದಡದಲ್ಲಿರುವ ಒಂದು ಪ್ರಾಚೀನ ಪವಿತ್ರವಾದ ದೇವಾಲಯವಾಗಿದೆ. ಮುಖ್ಯ ದೇವಾಲಯದ ದೇವತೆ ಭಗವಾನ್ ಆಂಜನೇಯನು ಮಡ್ಡಿ ಮರದಲ್ಲಿ ವಾಸಿಸುತ್ತಾನೆ ಎಂದು ಹೇಳಲಾಗುತ್ತೆ. ಹಾಗಾದ್ರೆ ಬನ್ನಿ, ಶ್ರೀ ಮಡ್ಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಇತಿಹಾಸ, ದಂತಕಥೆ, ದೇವಾಲಯದ ಬಗೆಗೆ ತಿಳಿದುಕೊಳ್ಳೋಣ. ಮಡ್ಡಿ ಆಂಜನೇಯ ಸ್ವಾಮಿ ದೇವಾಲಯದ ದಂತಕಥೆಯು ಹೀಗಿದೆ. ಸೀತೆಯನ್ನ ಹುಡುಕುವ ಭಾಗವಾಗಿ ಲಂಕಕ್ಕೆ ತಲುಪಿದ ಹನುಮನ ಪರಾಕ್ರಮ ಮತ್ತು ಬುದ್ಧಿವಂತಿಕೆಯನ್ನ ಕಂಡ ರಾವಣನ ಸೈನ್ಯದ ಅಸುರನಾದ ಮದ್ಯಾಯುಧು ಭಗವಂತನ ಭಕ್ತನಾದ್ರು, ಅಂದ್ರೆ ಆಂಜನೇಯನ ಭಕ್ತನಾದನು. ಅವನು ಯಾವಾಗ್ಲೂ ಆಂಜನೇಯನನ್ನ ಪೂಜಿಸುತ್ತಿದ್ದನು. ಅವನು ಶತ್ರು ಪಕ್ಷದಲ್ಲಿದ್ದ ಕಾರಣ ಅವನಿಗೆ ಭಗವಂತನನ್ನ ನೇರವಾಗಿ ನೋಡುವ ಅವಕಾಶ ಇರಲಿಲ್ಲ. ಪುರಾಣಗಳ ಪ್ರಕಾರ ಮದ್ಯಾಯುಧು ತನ್ನ ಮುಂದಿನ ಜನ್ಮದಲ್ಲಿ ಜ್ಞಾನೋದಯವನ್ನ ಪಡೆಯುವ ಉದ್ದೇಶದಿಂದ ಹನುಮನ ಸೈನ್ಯವನ್ನ ಎದುರಿಸಿ ವೀರಮರಣ ಹೊಂದಿದನು. ಮತ್ತು ಮದ್ಯಾಯುಧು ಕಲಿಯುಗದಲ್ಲಿ ಅಂದ್ರೆ 1500ನೇ ಇಸವಿಯಲ್ಲಿ ಮದ್ಯಾಯುಧು ಕಲಿಯುಗದಲ್ಲಿ ಜನಿಸಿದನು. ಕಲಿಯುಗದಲ್ಲಿ ಆಂಜನೇಯನು ಭಕ್ತನ ಜ್ಞಾನೋದಯದ ಭಾಗವಾಗಿ ಆತನ ಕನಸಿನಲ್ಲಿ ಕಾಣಿಸಿಕೊಂಡು ಮಡದಿ ಮರದ ತೋಪಿನಲ್ಲಿ ತನಗಾಗಿ ದೇವಾಲಯವನ್ನು ನಿರ್ಮಿಸುವಂತೆ ಆದೇಶಿಸಿದನು ಎಂದು ಹೇಳಲಾಗುತ್ತೆ. ಅವನು ಮರದ ಬಳಿಗೆ ಹೋಗಿ ನೋಡಿದಾಗ ಅಲ್ಲಿ ಆಂಜನೇಯ ಸ್ವಾಮಿಯ ಕಲ್ಲಿನ ಪ್ರತಿಮೆಯನ್ನ ನೋಡಿದನು. ಗ್ರಾಮಸ್ಥರು 1166ರಲ್ಲಿ ಭಗವಂತನ ಮೊದಲ ದರ್ಶನ ಪಡೆದರು ಎಂದು ಪೂರ್ವಜರು ಹೇಳುತ್ತಾರೆ. ಆರಂಭದಲ್ಲಿ ಮರದ ಸುತ್ತಲೂ ಗರ್ಭಗುಡಿಯನ್ನ ಮಾತ್ರ ನಿರ್ಮಿಸಲಾಯಿತು. ನಂತರ 1978ರಲ್ಲಿ ಪೂರ್ಣ ಪ್ರಮಾಣದ ದೇವಾಲಯವನ್ನ ನಿರ್ಮಿಸಲಾಯಿತು. ಆದರೂ ಮಧ್ಯದ ಮರವು ಮಡದಿ ಮರವಾಗಿ ಹುಟ್ಟಿದೆ ಎಂಬ ನಂಬಿಕೆಯಲ್ಲಿ ಮರವನ್ನೇ ಗರ್ಭಗುಡಿ ಗೋಪುರವಾಗಿ ಇರಿಸಲಾಗಿದೆ. ಇನ್ನೊಂದು ದಂತಕಥೆಗಳ ಪ್ರಕಾರ ತ್ರೇತಾಯುಗದಲ್ಲಿ ಮಧ್ವಾಸೂರ ಎಂಬ ರಾಕ್ಷಸನು ಹನುಮನ ಕಟ್ಟಾ ಭಕ್ತನಾಗಿದ್ದನು. ಅವನು ರಾವಣನ ಆಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದನು. ಅವನು ರಾಕ್ಷಸನಾಗಿದ್ದರೂ ಅವನು ಯಾವಾಗ್ಲೂ ಶಾಂತಿಯುತವಾಗಿ ಬದುಕುತ್ತಿದ್ದನು. ಲಂಕಾದಲ್ಲಿ ರಾಮ ರಾವಣ ಯುದ್ಧದ ಸಮಯದಲ್ಲಿ ಮಧ್ವಾಸೂರನು ಹನುಮನ ವಿರುದ್ಧ ಹೋರಾಡಲು ಇಷ್ಟವಿರಲಿಲ್ಲ ಮತ್ತು ಹನುಮನನ್ನ ಉಚ್ಚರಿಸುತ್ತಾ ಸತ್ತನು. ಮತ್ತೆ ಅವನು ದ್ವಾಪರ ಯುಗದಲ್ಲಿ ಮಧ್ವ ಕೂಡನಾಗಿ ಜನಿಸಿದರು ಮತ್ತು ಕೌರವರ ಜೊತೆ ಕೆಲಸ ಮಾಡುತ್ತಿದ್ದನು. ಅವನು ಮತ್ತೆ ಶಾಂತಿಯುತವಾಗಿ ಬದುಕಲು ಒಗ್ಗಿಕೊಂಡಿದ್ದನು. ಕುರುಕ್ಷೇತ್ರದಲ್ಲಿ ಮಹಾಭಾರತ ಯುದ್ಧದ ಸಮಯದಲ್ಲಿ ಅವನು ಕೌರವ ಸೇನೆಯಲ್ಲಿ ಹೋರಾಡಿದನು. ಅಂತಿಮ ಯುದ್ಧದಲ್ಲಿ ಅರ್ಜುನನ ರಥದ ಧ್ವಜದ ಮೇಲೆ ಹನುಮನನ್ನ ನೋಡಿದಾಗ ಅವನು ಯುದ್ಧ ವಲಯವನ್ನ ತೊರೆದು ತಕ್ಷಣವೇ ಮರಣ ಹೊಂದಿದನು. ನಂತರ ಕಲಿಯುಗದಲ್ಲಿ ಅವನು ಮಧ್ವನಾಗಿ ಜನಿಸಿದನು ಮತ್ತು ದೇಶಾದ್ಯಂತ ಪ್ರವಾಸ ಮಾಡಿದನು. ಪ್ರವಾಸ ಮಾಡುವಾಗ ಅವನು ಎರ್ರೆ ಕಲುವ ನದಿಯ ದಡವನ್ನ ತಲುಪಿದನು. ಪ್ರತಿದಿನ ಎರ್ರೆ ಕಲುವದಲ್ಲಿ ಸ್ನಾನ ಮಾಡಿದ ನಂತರ ಅವನು ತನ್ನ ಆಶ್ರಮದಲ್ಲಿ ಹನುಮಾನ್ ಜಪವನ್ನ ಮಾಡುತ್ತಿದ್ದನು. ಸ್ಥಳೀಯರು ಅವನನ್ನ ಋಷಿ ಎಂದು ಪರಿಗಣಿಸುತ್ತಿದ್ದರು ಮತ್ತು ಮಹರ್ಷಿ ಮಧ್ವ ಎಂದು ಕರೆಯುತ್ತಿದ್ದರು. ಅವನ ವೃದ್ಧಾಪ್ಯದಿಂದಾಗಿ ಅವನು ಸರಿಯಾಗಿ ನಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದಿನ ಸ್ನಾನ ಮಾಡಲು ನದಿಯ ದಡಕ್ಕೆ ಹೋಗುವಾಗ ಒಂದು ಕೋತಿ ಅವನ ಕೈಯನ್ನು ಹಿಡಿದು ಅವನ ಆಶ್ರಮಕ್ಕೆ ಕರೆತಂದಿತ್ತು. ಕೋತಿ ಅವನಿಗೆ ಆಹಾರವಾಗಿ ಒಂದು ಹಣ್ಣನ್ನ ನೀಡಿತು. ಇದು ಪ್ರತಿದಿನ ಹೀಗೇನೆ ಮುಂದುವರಿಯಿತು. ಆದರೆ ಋಷಿಯು ತನಗೆ ಆಹಾರವಾಗಿ ಹಣ್ಣು ಬಡಿಸಿದ ಕೋತಿಯ ಬಗ್ಗೆ ಎಂದಿಗೂ ಕೂಡ ಆಲೋಚನೆ ಮಾಡಿರಲಿಲ್ಲ. ಕೆಲವು ದಿನಗಳ ನಂತರ ಮಹರ್ಷಿ ಕೋತಿಯನ್ನ ನೋಡಿದನು ಮತ್ತು ಹೇಗೋ ಆ ಕೋತಿ ಆಂಜನೇಯ ಸ್ವಾಮಿ ಎಂದು ತಿಳಿದುಕೊಂಡನು ಮತ್ತು ಭಗವಂತನನ್ನ ಕ್ಷಮಿಸುವಂತೆ ಬೇಡಿಕೊಂಡನು. ಭಗವಾನ್ ಆಂಜನೇಯನು ತನ್ನ ನಿಜ ರೂಪದಲ್ಲಿ ಕಾಣಿಸಿಕೊಂಡು ತಾನು ಸ್ವಇಚ್ಛೆಯಿಂದ ನಿನಗೆ ಸೇವೆ ಸಲ್ಲಿಸಿದ್ದೇನೆ ಮತ್ತು ನಿನ್ನ ಇಚ್ಛೆಯ ವರವನ್ನ ನೀಡುತ್ತೇನೆಂದು ಹೇಳುತ್ತಾನೆ. ಆಗ ಋಷಿಯು ಆಂಜನೇಯನಲ್ಲಿ ಕೇಳಿಕೊಳ್ಳುತ್ತಾನೆ, ಸ್ವಾಮಿ, ನೀನು ಯಾವಾಗ್ಲೂ ನನ್ನ ಜೊತೆನೇ ಇರಬೇಕು. ಹಾಗಾಗಿ ನೀನು ಇಲ್ಲಿ ಮಡದಿ ಮರದ ಆಕಾರವನ್ನ ತೆಗೆದುಕೊಳ್ಳಬೇಕು ಅಂತ ಕೇಳಿಕೊಳ್ಳುತ್ತಾನೆ ಮತ್ತು ಯಾವಾಗ್ಲೂ ಇಲ್ಲಿ ತನ್ನೊಂದಿಗೆ ಒಂದು ವಿಗ್ರಹದ ರೂಪದಲ್ಲಿ ಇರಬೇಕೆಂದು ಹೇಳಿಕೊಳ್ಳುತ್ತಾನೆ. ಅದೇ ರೀತಿ
ಹನುಮಂತನು ಮಡದಿ ಮರದ ರೂಪದಲ್ಲಿ ಕಾಣಿಸಿಕೊಂಡನು ಎಂದು ನಂಬಲಾಗಿದೆ. ಈ ದೇವಾಲಯದ ದೈನಂದಿನ ಪೂಜೆ ಮತ್ತು ಹಬ್ಬಗಳು. ಮಡದಿ ಕ್ಷೇತ್ರದಲ್ಲಿ 5 ದಿನಗಳ ಕಾಲ ಹನುಮ ಜಯಂತಿ ಆಚರಣೆ ನಡೆಯುತ್ತೆ. ಭಾನುವಾರ ಮತ್ತು ಸೋಮವಾರಗಳಂದು ಭಕ್ತರೊಂದಿಗೆ ಸಾಮೂಹಿಕ ಹನುಮಾನ್ ಕಲ್ಯಾಣಂ ಮತ್ತು ಲಕ್ಷ್ಮೀ ಕುಂಕುಮಾರ್ಚನೆ ನಡೆಯುತ್ತೆ. ಕಾರ್ತಿಕ ಮಾಸ ಪೂರ್ತಿ ಈ ಸ್ಥಳವು ಹಬ್ಬದ ವಾತಾವರಣದಲ್ಲಿ ಇರುತ್ತೆ. ಈ ತಿಂಗಳ ಮಂಗಳವಾರದಂದು 1 ಲಕ್ಷ ವೀಳ್ಯದೆಲೆಗಳಿಂದ ದೇವರಿಗೆ ಎಲೆ ಪೂಜೆ ಮಾಡಲಾಗುತ್ತೆ. ವೆಂಕಟೇಶ್ವರ ಸ್ವಾಮಿಯನ್ನ ದೇವಾಲಯದ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಆಂಜನೇಯನನ್ನ ಪೂಜಿಸುವ ಭಕ್ತರು ಶ್ರೀನಿವಾಸ ದೇವರನ್ನ ಸಹ ಭೇಟಿ ಮಾಡುತ್ತಾರೆ. ಈ ಸ್ಥಳದ ಬಳಿ ಕೆಂಪು ಕಾಲುವೆ ಜಲಾಶಯ ಕೂಡ ಇದೆ. ವೈಷ್ಣವ ಸಂಪ್ರದಾಯದಲ್ಲಿ ಮಡದಿ ಆಂಜನೇಯ ಸ್ವಾಮಿಗೆ ದೈನಂದಿನ ಪೂಜೆಗಳು ಮತ್ತು ಅಭಿಷೇಕಗಳನ್ನ ಬಹಳ ವೈಭವದಿಂದ ಮಾಡಲಾಗುತ್ತೆ. ಪ್ರತಿ ಶನಿವಾರ ಶಾಸ್ತ್ರಗಳ ಪ್ರಕಾರ ಭಗವಂತನ ಮೂಲ ವಿರಕ್ತದಂದು ಪಂಚಾಮೃತ ಅಭಿಷೇಕವನ್ನ ಮಾಡಲಾಗುತ್ತೆ. ಪ್ರತಿ ತಿಂಗಳು ಭಗವಂತನ ಜನ್ಮ ನಕ್ಷತ್ರವಾದ ಪೂರ್ವಭಾದ್ರ ನಕ್ಷತ್ರದಂದು ಸುರುವಚ್ಚಲ ಸಮೇತದೊಂದಿಗೆ ಆಂಜನೇಯ ಸ್ವಾಮಿಯ ವಿವಾಹವನ್ನ ನಡೆಸಲಾಗುತ್ತೆ. ಪ್ರತಿ ಮಂಗಳವಾರ ಭಗವಂತನ ದರ್ಶನ ಪಡೆಯಲು ದೇಶಾದ್ಯಂತ ಲಕ್ಷಾಂತರ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ದೇವಾಲಯದ ಧಾರ್ಮಿಕ ಮಹತ್ವ. ಈಡೇರದ ಆಸೆಗಳನ್ನ ಹೊಂದಿರುವವರು ಮತ್ತು ವಿವಿಧ ಸಮಸ್ಯೆಗಳೊಂದಿಗೆ ಹೋರಾಡುತ್ತಿರುವವರು ಈ ದೇವಾಲಯವನ್ನು ಪ್ರದಕ್ಷಿಣೆ ಹಾಕಿದರೆ ಫಲಿತಾಂಶ ಸಿಗುತ್ತೆ ಎಂದು ಭಕ್ತರು ನಂಬುತ್ತಾರೆ. ಮೊದಲು ಅವರು ದೇವಾಲಯದ ಮುಖ್ಯ ಮಂಟಪವನ್ನ 21 ಬಾರಿ ಪ್ರದಕ್ಷಿಣೆ ಹಾಕಿ ತಮ್ಮ ಇಚ್ಛೆಗಳನ್ನ ಈಡೇರಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾರೆ. ಅವು ಈಡೇರಿದ ನಂತರ ಅವರು ದೇವಾಲಯವನ್ನ 108 ಬಾರಿ ಪ್ರದಕ್ಷಿಣೆ ಹಾಕಿ ಭಗವಂತನಿಗೆ ತಮ್ಮ ನಮನಗಳನ್ನ ಸಲ್ಲಿಸುತ್ತಾರೆ. ಇದ್ರ ಜೊತೆಗೆ ಶನಿ ದೋಷ, ರಾಹು ಕೇತು ದೋಷ ಮತ್ತು ನವಗ್ರಹ ದೋಷಗಳಿರುವವರು ಭಗವಂತನನ್ನ ಭೇಟಿ ಮಾಡಿದ್ರೆ ಅವು ನಿವಾರಣೆಯಾಗುತ್ತೆ ಎಂದು ಭಕ್ತರು ನಂಬುತ್ತಾರೆ. ದೂರದ ಸ್ಥಳದಿಂದ ಬರುವ ಭಕ್ತರಿಗೆ ವಿಶಾಲವಾದ ಮಂಟಪ ಮತ್ತು ಅತಿಥಿ ಗೃಹಗಳು ಕೂಡ ಲಭ್ಯವಿದೆ. ಈ ಸ್ಥಳದಲ್ಲಿ ದೈನಂದಿನ ಕಾಣಿಕೆಗಳನ್ನ ಕೂಡ ನೀಡಲಾಗುತ್ತೆ.